ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ರಶ್ಮಿ ಗೌಡಾಸ್ ಲೈಫ್ ಸ್ಟೈಲ್ ವ್ಲಾಗ್. ಹೋಪ್ ಎಲ್ಲ ಚೆನ್ನಾಗಿದ್ದೀರಾ ಅಂತ. ಸೊ ಇದು ಸಂಡೇ ವ್ಲಾಗ್. ಸೊ ಸಂಡೇ ನಾನು ಬೆಳಗ್ಗೆ ಮ್ಯಾಗಿ ಮಾಡೋಣ ಅಂತ. ಸೊ ಸಂಡೇ ಎದ್ದೊಳೋದೇ ಲೇಟು, ಸೊ ಯೂಶಲಿ. ಸೊ ಅದಕ್ಕೆ ಮ್ಯಾಗಿ ಮಾಡೋಣ ಅಂತ ಎಲ್ಲ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಸಂಡೇ ಎಲ್ಲ ಹೀಗೆ ಸ್ಪೆಂಡ್ ಮಾಡಿದ್ರಿ ನಿಮ್ಮ ಸಂಡೇನ ಹೇಳಿ ಕಮೆಂಟ್ ಸೆಕ್ಷನಲ್ಲಿ. ಸೊ ಇದು ಎಲ್ಲ ನಾನು ಎದ್ದಿದ್ದೆ ಲೇಟು. ಸೊ ಎದ್ದಿದ್ದು ಲೇಟ್ ಆಗಿರೋದ್ರಿಂದ ಬೇಗ ಎಲ್ಲ ಕಟ್ ಮಾಡಿಕೊಂಡು ಮ್ಯಾಗಿಗೆ ರೆಡಿ ಮಾಡ್ತಾಯಿದ್ದೀನಿ. ಸೊ ಅದು ಹೇಳಿದ್ನಲ್ಲ, ಭುವನ್ ಇಲ್ದಿರೋ ಇರೋದ್ರಿಂದ ಎಲ್ಲ ಲೇಟೇ. ಸೊ ಬನ್ನಿ ಇವಾಗ ಮ್ಯಾಗಿ ಮಾಡೋದು ನೋಡೋಣ. ಸೊ ಇಲ್ಲಿ ಸ್ಟವ್ ಹಚ್ತಾಯಿದ್ದೀನಿ. ಸೊ ಸ್ಟವ್ ಹಚ್ಬಿಟ್ಟು ಒಂದು ಬಾಣಲೆ ಇಟ್ಕೊಂಡೆ. ಸೊ ಬಾಣಲೆಯಲ್ಲಿ ಒಂದು 2 ಟೇಬಲ್ ಸ್ಪೂನ್ ಎಣ್ಣೆ ಹಾಕ್ಕೊಂಡಿದ್ದೀನಿ. ಸೊ ಮ್ಯಾಗಿಗೇನು ಹೆಚ್ಚು ಎಣ್ಣೆ ಅಗತ್ಯ ಇರೋಲ್ಲ. ಸೊ ಇದಕ್ಕೆ ಒಂದು ಮೀಡಿಯಮ್ ಸೈಜ್ ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೆ. ಸೊ ಅದು ಹಾಕು ಫ್ರೈ ಮಾಡ್ತಾಯಿದ್ದೀನಿ. ಸೊ ಯೂಶ್ವಲಿ ನಾನು ಎಗ್ ಮ್ಯಾಗಿ ಮಾಡ್ತೀನಿ ಸಂಡೇ ಟೈಮು. ಸೊ ಇವತ್ತು ಪ್ಲೇನ್ ಹಾಗೆ ಒಗ್ಗರಣೆ ಹಾಕಿ ಮ್ಯಾಗಿ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು 2 ಹಸಿಮೆಣಸಿನ್ಕಾಯಿ ಕೂಡ ಹಾಕ್ಕೊಂಡಿದ್ದೀನಿ. ಸೊ ಎಲ್ಲ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಚೆನ್ನಾಗಿ ಫ್ರೈ ಆಗಲಿ. ಸೊ ಇಲ್ಲಿ ಈರುಳ್ಳಿ ಕಲರ್ ಚೇಂಜ್ ಆಗಿದೆ. ಸೊ ಟೊಮ್ಯಾಟೊ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಸೊ ಇಲ್ಲಿ ನಾನು ಟೊಮ್ಯಾಟೊ ಜಾಸ್ತಿ ಹಾಕ್ಕೊಂಡಿದ್ದೀನಿ, ಈರುಳ್ಳಿ ಕಮ್ಮಿ ಹಾಕ್ಕೊಂಡಿದ್ದೀನಿ. ಸೊ ಟೊಮ್ಯಾಟೊ ಮ್ಯಾಗಿ ಅಂತ ಹೇಳ್ಬೋದು ಇದನ್ನು. ಸೊ ಟೊಮ್ಯಾಟೊ ಬೇಯೋಕ್ಕೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಸಾಲ್ಟ್ ಯೂಸ್ ಮಾಡಿದ್ದೀನಿ. ಸೊ ಟೊಮ್ಯಾಟೊ ಎಲ್ಲ ಸ್ಮ್ಯಾಶ್ ಆಗಬೇಕಲ್ವ, ಕ್ಲೀನಾಗಿ ಬೇಯಬೇಕು. ಸೊ ಅದಕ್ಕೆ ಸೊ ನೋಡಿ ಹೀಗೆಲ್ಲ ಬೆಂದಿದೆ. ಸೊ ಇದಕ್ಕೆ ನಾನು 2 ಮ್ಯಾಗಿ ಮಾಡೋದ್ರಿಂದ 2 ಲೋಟ ನೀರು ಹಾಕ್ಕೊಂಡಿದ್ದೀನಿ. ಸೊ ಅದು ಕುದಿಯೋದ್ರೊಳಗಡೆ ಸೊ ಯೂಶ್ವಲಿ ನಾನು ಹೇಳೋದಾಗೆ ಒಂದು ಫ್ರೂಟ್ ಜ್ಯೂಸ್ ಇದ್ದೇ ಇರುತ್ತೆ. ಸೊ ಇವತ್ತು ಆ್ಯಪಲ್ ಮಿಲ್ಕ್ ಶೇಕು. ಸೊ ನೀರು ಕುದೀತಾ ಇತ್ತು, ಫಸ್ಟ್ ಮ್ಯಾಗಿ ಆ್ಯಡ್ ಮಾಡಿಬಿಡೋಣ ಅಂತ ಮ್ಯಾಗಿ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ನೋಡಿ ಇಲ್ಲಿ ಚಿಕ್ಕ ಮ್ಯಾಗಿ ತೊಗೊಂಡ್ರೆ 14 ರುಪೀಸ್ದು ನಿಮಗೆ 2 ರುಪೀಸ್ ನೆಸ್ಕೆಫೆ ಫ್ರೀ ಬರುತ್ತೆ. ಸೊ 2 ಮ್ಯಾಗಿ ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ನಾನು ಮ್ಯಾಗಿನ ಸ್ವಲ್ಪ ಜನ ಅರ್ಧ ಮಾಡಿ ಹಾಕ್ತಾರೆ. ಸೊ ನಾನು ಅರ್ಧ ಮಾಡಲ್ಲ, ಹಾಗೆ ಹಾಕ್ತೀನಿ. ಸೊ ನಾನು ನೂಡಲ್ಸ್ ಉದ್ದುದ್ದ ಹಾಗೆ ಇರಬೇಕು. ಸೊ ಅದಕ್ಕೆ ಸೊ ಮ್ಯಾಗಿ ಮಸಾಲ ಕೂಡ ಆ್ಯಡ್ ಮಾಡಿಕೊಂಡೆ 2. ಸ್ವಲ್ಪ ಸ್ಪೈಸಿ ಜಾಸ್ತಿ ಬೇಕು ಅಂತ ನಾನು ಇಲ್ಲಿ ಮ್ಯಾಗಿ ಮಸಾಲ ಆ್ಯಡ್ ಮಾಡ್ತಾಯಿದ್ದೀನಿ 1. ಸೊ ಇದು ಆ್ಯಡ್ ಮಾಡೋದ್ರಿಂದ ಸ್ವಲ್ಪ ಸ್ಪೈಸಿ ಯಮ್ಮಿ ಆಗಿರುತ್ತೆ. ಫೈನಲಾಗಿ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡಿಬಿಟ್ಟು ಕ್ಲೀನಾಗಿ ಒಂದೊಳ್ಳೆ ಮಿಕ್ಸ್ ಕೊಟ್ಬಿಟ್ಟು ಇದನ್ನು ಬೇಯಕ್ಕೆ ಬಿಡೋಣ. ಸೊ ಈಗ ಒಂದು 5 ನಿಮಿಷ ಆಗಿದ್ದಾದ್ಮೇಲೆ ಮ್ಯಾಗಿ ಕೂಡ ರೆಡಿ ಆಯಿತು. ಸೊ ಇಲ್ಲಿ ಆ್ಯಪಲ್ನ ಕಟ್ ಮಾಡ್ಕೊತಾ ಇದ್ದೀನಿ. ಸೊ ಇವತ್ತು ಐಸ್ ಕ್ರೀಮ್ ಹಾಕ್ಬಿಟ್ಟು ಮಿಲ್ಕ್ ಶೇಕ್ ಮಾಡೋಣ ಅಂತ ಹಾಲು ಹಾಕ್ತೀನಿ. ಸೊ ಹಾಲು ಜೊತೆ ಎಕ್ಸ್ಟ್ರಾ ಐಸ್ ಕ್ರೀಮ್ ಹಾಕೋಣ ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಸೊ ಇಲ್ಲಿ ಒಂದು 1/4 ಲೋಟ ಆಗೋಷ್ಟು ಕಾಯಿಸಿ ಫ್ರಿಜ್ಜಲ್ಲಿ ಇಟ್ಟಿರೋ ಹಾಲು ಹಾಕಿದ್ದೀನಿ, ಚಿಲ್ಡ್ ಹಾಲು. ಸೊ ಒಂದು 2 ಟೇಬಲ್ ಸ್ಪೂನ್ ಸಕ್ಕರೆ ಹಾಕ್ಕೋತಾ ಇದ್ದೀನಿ. ಸೊ ಇಲ್ಲಿ 1 ಸ್ಕೂಪ್ ಆಗೋಷ್ಟು ಐಸ್ ಕ್ರೀಮ್ ಆ್ಯಡ್ ಮಾಡ್ಕೋತಾ ಇದ್ದೀನಿ. ಸೊ ಎಲ್ಲ ಬ್ಲೆಂಡ್ ಮಾಡಿಕೊಂಡು ನೋಡೋಣ ಇವತ್ತು ಟೇಸ್ಟ್ ಹೇಗಿರುತ್ತೆ ಅಂತ. ಸೊ ಫೈನಲಾಗಿ ಬ್ರೇಕ್ಫಾಸ್ಟ್ ರೆಡಿ ಆಯಿತು. ಮ್ಯಾಗಿ ತುಂಬ ಚೆನ್ನಾಗಿತ್ತು, ಎಗ್ ಹಾಕಿಲ್ದಿರ. ಸೊ ನನಗಿದು ಇಷ್ಟ ಆಯಿತು. ಸೊ ಇಲ್ಲಿ ಆ್ಯಪಲ್ ಮಿಲ್ಕ್ ಶೇಕು ರೆಡಿ ಆಯಿತು. ಸೊ ಮೇಲ್ಗಡೆ ವೆನಿಲಾ ಐಸ್ ಕ್ರೀಮ್ ಹಾಕ್ಕೊಂಡಿದ್ದೆ, ಇನ್ನೊಂದು ಸ್ಕೂಪು ಮತ್ತು
ಚಾಕ್ಲೇಟ್ ಇತ್ತು, ಚಾಕ್ಲೇಟ್ ಆ್ಯಡ್ ಮಾಡ್ಕೊಂಡಿದ್ದೆ. ಸೊ ಬನ್ನಿ ತಿನ್ನೋಣ. ಸೊ ಫಸ್ಟಿತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ಹೇಗಿತ್ತು ಅಂತ ತಿಳಿಸಿ. ಸೊ ಮಧ್ಯಾಹ್ನ ಏನು ಮಾಡ್ಕೊಳ್ಳೋದು ಅಂತ ಗೊತ್ತಾಗಲಿಲ್ಲ. ಸೊ ಮಧ್ಯಾಹ್ನ ನಾವು ಎದ್ದಿದ್ದೆ ಲೇಟು, ಆಲ್ರೆಡಿ ಬ್ರೇಕ್ಫಾಸ್ಟ್ ಕೂಡ ಲೇಟಾಗಿತ್ತು. ಸೊ ನಾನೇನು ಮಾಡಿರಲಿಲ್ಲ. ಸೊ ಅಪ್ಪು ದೊನ್ನೆ ಬಿರಿಯಾನಿಯಿಂದ ಬಿರಿಯಾನಿ ತೊಗೊಂಬಂದಿದ್ವಿ, ಮಟನ್ ಬಿರಿಯಾನಿ. ನನ್ನ ಫೇವ್ರೆಟ್. ನಾನು ಆಲ್ರೆಡಿ ಆ ಹೋಟೆಲ್ ವ್ಲಾಗ್ ಮಾಡಿದಾಗ ಹೇಳಿದ್ದೀನಿ ಆಲ್ರೆಡಿ, ನಾನು ಮಟನ್ ಬಿರಿಯಾನಿ ತುಂಬ ಇಷ್ಟ ಆ ಹೋಟೆಲ್ದು ಅಂತ. ನಾನು ಯೂಶ್ವಲಿ ಮಟನ್ನು ರೇರ್ ತಿನ್ನೋದು ರೆಸ್ಟೋರೆಂಟ್ಸಲ್ಲಿ. ಸೊ ಇಲ್ಲಿ ನಾನು ಮಟನ್ ಕ್ವಾಲಿಟಿ ಚೆನ್ನಾಗಿರುತ್ತೆ. ಸೊ ನನಗೆ ಬೇರೆ ಕಡೆ ತಿಂದವಾಗ ಮಟನ್ ಅನಿಸೋದೇ ಇಲ್ಲ. ಸೊ ಇದು ಮಟನ್ ತುಂಬ ಚೆನ್ನಾಗಿರುತ್ತೆ ಮತ್ತು ಬಿರಿಯಾನಿನೂ ಟೇಸ್ಟ್ ಸಕ್ಕತ್ತಾಗಿರುತ್ತೆ. ಸೊ ಅದಕ್ಕೆ ಇಲ್ಲಿ ನಾನು ನಂಬಿ ತಿನ್ಬೋದು ಅಂತ ಇಲ್ಲೊಂದೇ ಕಡೆ ನಾನು ಮಟನ್ ಬಿರಿಯಾನಿ ತಿನ್ನೋದು, ಆಚೆ ಕಡೆ ಅಂದರೆ. ಸೊ ಮಟನ್ ಕೂಡ ಅಷ್ಟೇ ತುಂಬ ಚೆನ್ನಾಗಿ ಬೆಂದಿರುತ್ತೆ. ಸೊ ಪೀಸಸ್ ಕೂಡ ಹಾಗೆ ಚೆನ್ನಾಗಿ ಕೊಡ್ತಾರೆ. ಸೊ ಫಸ್ಟಿತ್ತು ನನ್ನ ಸಬ್ಸ್ಕ್ರೈಬರ್ಸ್ಗೆ. ಸೊ ಹಾಗೆ ರಾಯ್ತಾ, ಜಾಮೂನ್ ಅದು ನಾನು ತೊಗೊಂಬಂದಿದ್ದು, ಅವ್ರು ಕೊಡಲ್ಲ, ಡ್ರೈ ಜಾಮೂನ್ ತೊಗೊಂಬಂದಿದ್ದೆ. ಸೊ ಸಂಜೆಗೆ ಏನು ಮಾಡೋದು ಅಂತ ಹಾಗೆ ಯೋಚನೆ ಮಾಡ್ತಾ ಇರ್ಬೇಕಾದ್ರೆ ಲಿವರ್ ತೊಗೊಂಡು ಬಂದಿದ್ದರು. ಸೊ ಇದು ಗಿಝರ್ಡು, ಗೋಡಂಬೆ ಅಂತಾರೆ, ಇದು ಲಿವರು. ಸೊ ಚಿಕನ್ ಲಿವರು ಮತ್ತು ಗೋಡಂಬೆ ಅದನ್ನ ಫ್ರೈ ಮಾಡೋಣ ಅಂತ. ಸೊ ಬನ್ನಿ ಹೇಗೆ ಮಾಡೋದು ಅಂತ. ತುಂಬ ಈಸಿ, ತುಂಬ ಟೇಸ್ಟಿಯಾಗಿರುತ್ತೆ, ಸಕ್ಕತ್ತಾಗಿರುತ್ತೆ. ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ. ಸೊ ಇಲ್ಲಿ ನಾನು ಗೋಡಂಬೆನ ಒಂದು 3 ಸತಿ ತೊಳೆದಿಟ್ಕೊಂಡಿದ್ದೀನಿ. ಸೊ ತೊಳೆದಿರೋ ಗೋಡಂಬೆನ ಕುಕ್ಕರ್ಗೆ ಹಾಕ್ಬಿಟ್ಟು ಒಂದು 3 ವಿಸಿಲ್ ಬೇಯಿಸ್ಕೋಬೇಕು. ಯಾಕಂದರೆ ಇದು ಹಾಗೆ ಫ್ರೈಯಲ್ಲಿ ಬೇಯಲ್ಲ. ಸೊ 3 ವಿಸಿಲ್ ಕೂಗಿಸಿದಾದಮೇಲೆ ಫ್ರೈ ಮಾಡ್ಕೊಳ್ಳೋಣ. ಸೊ ನಂದಿದೆ ಇದರಲ್ಲಿ ಗೋಡಂಬೆ ಮಾತ್ರ ಹಾಕಿರೋದು. ಸೊ ಒಂದು 3 ವಿಸಿಲ್ ಕೂಗಿಸ್ಕೊಳ್ಳೋಣ ಅಂತ. ಸೊ ಇದಕ್ಕೆ 1 ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು, ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಅರಿಶಿಣದ ಪುಡಿ, 1/4 ಲೋಟ ಆಗೋಷ್ಟು ನೀರು ಆ್ಯಡ್ ಮಾಡ್ತೀನಿ. ಸೊ ಬೇಯೋಕ್ಕೆ ನೀರು ಆ್ಯಡ್ ಮಾಡಿಕೊಂಡು ಒಂದೊಳ್ಳೆ ಮಿಕ್ಸ್ ಕೊಟ್ಟು ಇದಕ್ಕೆ ಸೊ ಉಪ್ಪು ಅರಿಶಿಣ ಹಾಕಿರ್ತೀವಲ್ಲ ಅದೆಲ್ಲ ಚೆನ್ನಾಗಿ ಬಿರಿಯಂಗೆ ಮಿಕ್ಸ್ ಕೊಟ್ಬಿಟ್ಟು ಒಂದು 3 ವಿಸಿಲ್ ಕೂಗಿಸ್ಕೊಂಡು ಬಿಡೋಣ. ಬನ್ನಿ. ಸೊ ಅದು ಕೂಗೋದ್ರೊಳಗಡೆ ಒಗ್ಗರಣೆಗೆ ಏನೇನು ಬೇಕು ಅಂತ ಹೇಳಿಬಿಡ್ತೀನಿ. ಸೊ ಇಲ್ಲಿ 2 ಈರುಳ್ಳಿ ಹಾಕಿದ್ದೀನಿ, ಅದು ಚಾಪ್ ಮಾಡಿ ಇಟ್ಕೊಂಡಿದ್ದೀನಿ. ಮತ್ತು ಕೊತ್ತಂಬರಿ, ಪುದೀನ ಒಂದು ಸ್ವಲ್ಪ, ಮತ್ತು 8 ಮೆಣಸಿನ್ಕಾಯಿ, ಮತ್ತು 3 ಟೇಬಲ್ ಸ್ಪೂನ್ ಆಗೋಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್. ಸೊ ಇದಕ್ಕೆ ನೀವು ಈರುಳ್ಳಿ ಹಾಕಿದಷ್ಟು ಜಾಸ್ತಿ ರುಚಿ ಬರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್. ತುಂಬ ಸಿಂಪಲ್ಲು, ಇದೇನು ದೊಡ್ಡ ವಿಷಯನೇ ಎಲ್ಲ ಮಾಡೋಕ್ಕೆ, ತುಂಬ ಚೆನ್ನಾಗಿರುತ್ತೆ. ಸೊ ಇಲ್ಲಿ ಒಂದು ಬಾಣಲೆ ಇಟ್ಕೊಂಡಿದ್ದೀನಿ. ಸೊ ಇದಕ್ಕೆ 3 ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆ ಹಾಕೋತಾ ಇದ್ದೀನಿ. ಸೊ ಎಣ್ಣೆ ಹಾಕಿದಾದ್ಮೇಲೆ ಎಣ್ಣೆ ಸ್ವಲ್ಪ ಕಾಯಲಿ. ಸೊ ಎಣ್ಣೆ ಕಾದಿದೆ. ಇವಾಗ 2 ಈರುಳ್ಳಿ ಚಾಪ್ ಮಾಡಿ ಇಟ್ಕೊಂಡಿದ್ದಾಗ ಅದು ಹಾಕ್ತಾಯಿದ್ದೀನಿ. ಹಾಕ್ಬಿಟ್ಟು ಫ್ರೈ ಮಾಡ್ತಾಯಿದ್ದೀನಿ. ಸೊ 2 ಸೆಕೆಂಡ್ ಫ್ರೈ ಆಗಿದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಬಿಡಿ. ಸೊ ಹಸಿಮೆಣ್ಸಿನ್ಕಾಯಿ ಹಾಕ್ಕೊಂಡು ಇದನ್ನು ಒಂದೊಳ್ಳೆ ಮಿಕ್ಸ್ ಕೊಟ್ಟು 2 ಬೇಯೋಕ್ಕೆ ಬಿಡೋಣ ಸ್ವಲ್ಪ. ನೋಡಿ ಗೋಲ್ಡನ್ ಬ್ರೌನ್ ಆಗ್ತಾ ಇದೆ. ಸೊ ಈಗ ಕಲರ್ ಚೇಂಜ್ ಆಗಿದ್ದಾದಮೇಲೆ ನಾವು 3 ಸತಿ ತೊಳೆದಿಟ್ಕೊಂಡಿರೋಂಥ ಲಿವರ್ ಹಾಕ್ಕೋತಾ ಇದ್ದೀನಿ. ಸೊ ಲಿವರ್ ಹಾಕಿ ಒಂದೊಳ್ಳೆ ಮಿಕ್ಸ್ ಕೊಟ್ಟು, ಸೊ ಇದನ್ನೇನು ಕುಗ್ಸೋಷ್ಟು ಬೇಡ. ಲಿವರು ಬೇಗ ಬೆಂದೋಗ್ಬಿಡುತ್ತೆ, ಗೋಡಂಬೆ ಸ್ವಲ್ಪ ಲೇಟ್ ಬೇಯೋದು. ಸೊ ಅದಕ್ಕೆ 3 ವಿಸಿಲ್ ಕೂಗಿಸ್ಕೊಂಡೆ. ಇದು ಎಣ್ಣೆಲೆ ಈರುಳ್ಳಿ,
ಹಸಿಮೆಣಸಿನ್ಕಾಯಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಸೊ ಈ ಟೈಮಲ್ಲಿ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಉಪ್ಪು ಹಾಕ್ಕೊಂಡಿದ್ದೀನಿ. ಯಾಕಂದರೆ ಬೇಯೋಕ್ಕೆ ನಾವು ಆಲ್ರೆಡಿ ಆಗಲೇ ಹಾಕ್ಕೊಂಡಿದ್ದೀವಿ, ನೋಡ್ಕೊಂಡು ಹಾಕ್ಕೋಬೇಕು ಉಪ್ಪನ್ನ. ಸೊ ಅದಕ್ಕೆ ನಾನೊಂದು ಅರ್ಧ ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ ಅಂತ. ಸೊ ಒಂದು ಅರ್ಧ ಟೇಬಲ್ ಸ್ಪೂನ್ ಅರಿಶಿಣದ ಪುಡಿನೂ ಹಾಕಿದ್ದೀನಿ. ಸೊ ಈ ಟೈಮಲ್ಲಿ ಒಂದು 3 ಟೇಬಲ್ ಸ್ಪೂನ್ ಆಗೋಷ್ಟು ಜಿಂಜರ್ ಗಾರ್ಲಿಕ್ ಪೇಸ್ಟ್, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಕೂಡ ಆ್ಯಡ್ ಮಾಡ್ತಾಯಿದ್ದೀನಿ. ಸೊ ಆ್ಯಡ್ ಮಾಡಿಬಿಟ್ಟು ಒಂದು ಒಳ್ಳೆ ಮಿಕ್ಸ್ ಕೊಡೋಣ. ಸೊ ಚೆನ್ನಾಗಿ ಮಿಕ್ಸ್ ಆಗಬೇಕು. ನಾವು ಹಾಕಿರೋ ಮಸಾಲ ಎಲ್ಲ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಅರಿಶಿಣ ಎಲ್ಲ ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸೊ ಕ್ಲೀನಾಗಿ ಮಿಕ್ಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಇದನ್ನು ಬೇಯಕ್ಕೆ ಬಿಡೋಣ. ಸೊ ಈಗ ಒಂದು 5 ನಿಮಿಷ ಆಯಿತು. ಸೊ ಇವಾಗ ಬೇಯಿಸ್ಕೊಂಡಿದ್ವಲ್ವ ಉಪ್ಪು ಅರಿಶಿಣ ಹಾಕಿ ಗೋಡದೊಮ್ಮೆ, ಅದನ್ನು ಇದರೊಳಗಡೆ ಆ್ಯಡ್ ಮಾಡೋಣ. ಸೊ ಆ್ಯಡ್ ಮಾಡಿಬಿಟ್ಟು ಒಂದೊಳ್ಳೆ ಮಿಕ್ಸ್ ಕೊಡೋಣ. ಕ್ಲೀನಾಗಿ ಮಿಕ್ಸ್ ಆಗಬೇಕು. ಸೊ ಇವಾಗ ಒಂದು ಸ್ವಲ್ಪ ಕೊತ್ತಂಬರಿ, ಪುದೀನ ಕಟ್ ಮಾಡಿಟ್ಕೊಂಡಿದ್ರಲ್ಲ ಅದನ್ನ ಸೇರಿಸ್ಕೊಳ್ಳೋಣ. ಸೊ ಅದು ಹಾಕಿದಾದಮೇಲೆ 1.5 ಟೇಬಲ್ ಸ್ಪೂನ್ ಆಗೋಷ್ಟು ಧನಿಯಾ ಪುಡಿ ಆ್ಯಡ್ ಮಾಡ್ತಾಯಿದ್ದೀನಿ ನಾನಿಲ್ಲಿ. ಸೊ ಧನಿಯಾ ಪುಡಿ ಎಲ್ಲ ಹಾಕಿ ಚೆನ್ನಾಗಿ ಬಾಡಿಸ್ಕೊಳ್ಳೋಣ. ಸೊ ಚೆನ್ನಾಗಿ ಫ್ರೈ ಆಗಿದ್ದಾದಮೇಲೆ ಈಗ ಇದಕ್ಕೆ ನನಗೊಂದು ಸ್ವಲ್ಪ ಗಟ್ಟಿ ಅನಿಸ್ತು, ಒಂದು ಅರ್ಧ ಲೋಟ ಆಗೋಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸೊ ಈ ಟೈಮಲ್ಲಿ ನೀವು, ನಾನಿವತ್ತು ದೋಸೆಗೆ ಮಾಡೋದ್ರಿಂದ ಸ್ವಲ್ಪ ಸೆಮಿ ಗ್ರೇವಿ ಥರ ಮಾಡ್ತಾಯಿದ್ದೀನಿ. ಸೊ ನಿಮಗೆ ಗೊಜ್ಜು ಥರ ಬೇಕಾದ್ರೆ ನೀರು ಆ್ಯಡ್ ಮಾಡೋಷ್ಟು ಬೇಡ. ಸೊ ಇವಾಗ ಒಂದು ತಟ್ಟೆ ಮುಚ್ಚಿಬಿಟ್ಟು ಒಂದು 5 ನಿಮಿಷ ಬೇಯಕ್ಕೆ ಬಿಡೋಣ. ಒಂದು 5 ನಿಮಿಷ ಆಯಿತು. ಸೊ ಬೆಂದಿದೆ ನೋಡಿ ಕ್ಲೀನಾಗಿ. ಸೊ ಈ ಟೈಮಲ್ಲಿ ಇದಕ್ಕೆ ಖಾರಕ್ಕೆ ನಾವು ಏನೂ ಹಾಕಲಿಲ್ಲ, ಹಸಿಮೆಣಸಿನ್ಕಾಯಿ ಬಿಟ್ಟು. ಸೊ ಅದಕ್ಕೆ ನಾನು ಒಂದು 2.5 ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರ್ ಪೌಡರ್, ಮನೇಲೇ ಮಾಡಿರೋ ಪೆಪ್ಪರ್ ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ. ಸೊ ಈ ಟೈಮಲ್ಲಿ ಉಪ್ಪು ಖಾರ ಎಲ್ಲ ನೋಡ್ಕೊಳ್ಳಿ. ಸೊ ನನಗೆ ಇನ್ನು ಸ್ವಲ್ಪ ಖಾರ ಬೇಕು ಅನಿಸ್ತು, ಅದಕ್ಕೆ ಇನ್ನು ಅರ್ಧ ಟೇಬಲ್ ಸ್ಪೂನ್ ಆಗೋಷ್ಟು ಪೆಪ್ಪರು ಆ್ಯಡ್ ಮಾಡ್ಕೊಂಡಿದ್ದೀನಿ. ಸೊ ಇದಕ್ಕೆ ಖಾರ ಏನೂ ಇಲ್ಲ, ಬರೀ ಪೆಪ್ಪರ್ ಮಾತ್ರನೇ. ಸೊ ಉಪ್ಪು ಎಲ್ಲ ಕರೆಕ್ಟಾಗಿತ್ತು. ಸೊ ನಾನೇನು ಆ್ಯಡ್ ಮಾಡೋಕ್ಕೆ ಹೋಗಿಲ್ಲ. ಸೊ ಈಗ ಒಂದು 2 ನಿಮಿಷ, 2ರಿಂದ 4 ನಿಮಿಷ ಇದನ್ನು ಸಿಮ್ಮಲ್ಲಿಟ್ಕೊಂಡು ಬೇಯಿಸ್ಕೊಳ್ಳೋಣ. ಸೊ ಆ ಪೆಪ್ಪರ್ ಎಲ್ಲ ಅದಕ್ಕೆ ಲಿವರ್ಗೆ ಹೊಂದ್ಕೊಳ್ಳುತ್ತೆ. ಸೊ ಈಗ ಎಲ್ಲ ಆಯಿತು. ಸೊ ಫೈನಲಾಗಿ ಕೊತ್ತಂಬರಿ ಒಂದು ಸ್ವಲ್ಪ ಮೇಲೆ ಆ್ಯಡ್ ಮಾಡಿಬಿಟ್ಟು ಸೊ ಸ್ಟವ್ ಆಫ್ ಮಾಡೋಣ. ಸೊ ಇದು ನಾನು ಮಾಡಿರೋದು ದೋಸೆ ಮತ್ತು ಚಪಾತಿಗೆ ಈ ಕನ್ಸಿಸ್ಟೆನ್ಸಿ ಚೆನ್ನಾಗಿರುತ್ತೆ. ಸೊ ನೀವು ಅನ್ನಕ್ಕೇನಾದರೂ ಬೇಕು ಅಂದರೆ ಇನ್ನೊಂದು ಅರ್ಧ ಲೋಟ ನೀರು ಹಾಕ್ಕೊಂಡ್ರೆ ಅದು ಗೊಜ್ಜು ಥರ ಆಗುತ್ತೆ. ಸೊ ನಮ್ಮ ಲಿವರ್ ಫ್ರೈ ರೆಡಿ ಆಯಿತು. ಸೊ ಬನ್ನಿ ದೋಸೆ ಜೊತೆ ಸರ್ವ್ ಮಾಡ್ಕೊಳ್ಳೋಣ. ಸೊ ದೋಸೆ ಕೂಡ ರೆಡಿ ಆಗಿದೆ. ಸೊ ನೀವು ಒಂದ್ಸತಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದು ಮರಿಬೇಡಿ. ಸೊ ಏನು ರುಬ್ಬೋದೇನು ಬೇಡ, ಮನೇಲಿರೋ ಐಟಮ್ಸ್ನ ಇಟ್ಕೊಂಡೆ ಸೂಪರಾಗಿ ಮಾಡ್ಕೋಬೋದು. ಸೊ ಇದು ದೋಸೆ, ಚಪಾತಿ, ಅನ್ನಕ್ಕೆ ಎಲ್ಲದಕ್ಕೂ ಚೆನ್ನಾಗಿರುತ್ತೆ, ಪೂರಿಗೂ ಚೆನ್ನಾಗಿರುತ್ತೆ. ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಸೊ ಈ ವಿಡಿಯೋ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ಕಮೆಂಟ್ ಮಾಡಿ ಹೇಗೆ ಬಂತು ಅಂತ. ಸೊ ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಸೊ ದೋಸೆಗೆ ಲಿವರ್ ಕಾಂಬಿನೇಷನ್ ಅಂತೂ ಸೂಪರಾಗಿತ್ತು. ಸೊ ನಿಮ್ಮ ಮನೆಯಲ್ಲೂ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ. ಸೊ ಇನ್ನೊಂದು ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಸೊ ಹೀಗೆ ತುಂಬ ಜನ ಸಬ್ಸ್ಕ್ರೈಬ್ ಮಾಡ್ದಿರ ನೋಡ್ತಾ ಇದ್ದೀರಾ. ಸೊ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಹೀಗೆ ನನ್ನ ಸಪೋರ್ಟ್ ಮಾಡ್ತಾಯಿರಿ. ಸೊ ನಿಮ್ಮ ಇದೇ ನನಗೆ ಮೋಟಿವೇಶನು. ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಬಾಯ್.